ಮೈಸೂರಿನ ಸಿಎನ್ಎಂ ಪದವಿ ಪೂರ್ವ ಕಾಲೇಜು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಉತ್ತಮ ಆಯ್ಕೆ. ಮೈಸೂರು ಹಾಗೂ ಅದರ ಸುತ್ತಮುತ್ತಲಿನ ಜಿಲ್ಲೆಗಳ ಮಕ್ಕಳಿಗೆ ಸಹಾಯ ಆಗಲಿ ಅಂಥೇಳಿ 2 ವರ್ಷದ ಹಿಂದೆ ವೈಬ್ರೆಂಟ್ ಅಕಾಡೆಮಿಯಿಂದ ನಾವು CNM PU ಕಾಲೇಜ್ ಸಹಯೋಗದಲ್ಲಿ CET, NEET ಹಾಗೂ JEE ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮನ್ನು ನಡೆಸ್ತಾ ಬಂದಿದ್ದೇವೆ. ವೈಬ್ರೆಂಟ್ ಅಕಾಡೆಮಿ ಫಾರ್ ಇನೋವೇಟಿವ್ ಲರ್ನಿಂಗ್ ಅಂತ ಹೇಳಿದರೆ 6 ಜನ ಶಿಕ್ಷಕರು ಸೇರಿ ಸ್ಟಾರ್ಟ್ ಮಾಡಿರುವಂಥ ಒಂದು ಅಕಾಡೆಮಿ. ಮೈಸೂರಿನಲ್ಲಿ ನಾವು ಇಂಟಿಗ್ರೇಟೆಡ್ ಕೋಚಿಂಗ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ವರ್ಷದಿಂದ ವರ್ಷಕ್ಕೆ ಮಕ್ಕಳಿಂದ ಹಾಗೂ ಪೋಷಕರಿಂದ ತುಂಬ ಉತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ. ಮೊದಲ ವರ್ಷದಲ್ಲೇ ಫಸ್ಟ್ ರಿಸಲ್ಟಲ್ಲೇ ನಮ್ಮದು ತುಂಬ ಅತ್ಯುತ್ತಮ ರಿಸಲ್ಟ್ ಬಂದಿದೆ. JEE ಆಗಿರ್ಬೋದು, ಬೋರ್ಡ್ ಎಕ್ಸಾಮ್ನಲ್ಲಿ ಆಗಿರ್ಬೋದು, ಬಹಳ ಒಳ್ಳೆಯ ರಿಸಲ್ಟ್ ಬಂದಿದೆ. ಮುಂದೆ CET ಹಾಗೂ NEETನಲ್ಲಿ ಕೂಡ ಒಂದು ತುಂಬ ಒಳ್ಳೆಯ ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಹೇಳೋದಂತಾದರೆ ಸುಮಾರು 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಮೈಸೂರು ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ರಿಸಲ್ಟ್ ಕೊಡ್ತಿರೋದು ವೈಬ್ರೆಂಟ್ ಅಕಾಡೆಮಿ. ಇಲ್ಲಿ ನಾವು ಒಂದು ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮನ್ನು ನಡೆಸ್ತಾ ಇದ್ದೇವೆ. ಈಗ ನೀವು ಎಲ್ಲೇ ಕೇಳಿದರೂ ನೀವು ಅಬ್ಸರ್ವ್ ಮಾಡಿರ್ಬೋದು, ಇಂಟಿಗ್ರೇಟೆಡ್ ಸಿಸ್ಟಮ್ ಅಂತ ನಡೀತಾ ಇದೆ. ನಾವು ಇಂಟಿಗ್ರೇಟೆಡ್ ಸಿಸ್ಟಮನ್ನು ಚಾಚೂ ತಪ್ಪದೆ ನಾವು ಫಾಲೋ ಮಾಡ್ತಾ ಇದ್ದೇವೆ ಮೈಸೂರಿನಲ್ಲಿ. ಇಂಟಿಗ್ರೇಟೆಡ್ ಸಿಸ್ಟಮ್ ಅಂದರೆ ಏನು? ಬೋರ್ಡ್ ಎಕ್ಸಾಮ್ಗೆ ಸಂಬಂಧಪಟ್ಟ ಕೋಚಿಂಗು, CET, NEET, JEE ಅಡ್ವಾನ್ಸ್, ಇದರ ಎಲ್ಲ ಸಂಬಂಧಪಟ್ಟ ಕೋಚಿಂಗ್ಗಳು ನಾವು ಬೋರ್ಡ್ ಎಕ್ಸಾಮ್ ಪಾಠದ ಜೊತೆಗೆ ಮಾಡ್ತಾ ಹೋಗ್ತೇವೆ. ಆಗ ಮಕ್ಕಳಿಗೆ ಕಾಲೇಜಿನ ಹೊರತಾಗಿ ಬೇರೆ ಎಲ್ಲಿಯೂ ಟ್ಯೂಷನ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಇದೊಂದು ಟ್ಯೂಷನ್ ಫ್ರೀ ಸಿಸ್ಟಮ್. ನೀವು ನಿಮ್ಮ ಮಗುವನ್ನು ನಮ್ಮ ಕಾಲೇಜಿಗೆ ಸೇರಿಸಿದ್ರಿ ಅಂತ ಹೇಳಿ ಆದರೆ ಅವರಿಗೆ ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, CET ಆಗಿರ್ಬೋದು, NEET ಆಗಿರ್ಬೋದು, JEE ಆಗಿರ್ಬೋದು, ಎಲ್ಲ ರೀತಿಯ ಎಕ್ಸಾಮ್ಗಳಿಗೆ ನಾವೇ ಪ್ರಿಪೇರ್ ಮಾಡ್ತೇವೆ ಅವರನ್ನು. ನಾವು ಈ ಇಂಟಿಗ್ರೇಟೆಡ್ ಸಿಸ್ಟಮ್ನಲ್ಲಿ ಎಕಡೆಮಿಕ್ಸನ್ನು ವೈಬ್ರೆಂಟ್ ಮೂಡುಬಿದ್ರೆ ಅಕಾರ್ಡಿಂಗ್ಲಿ ನಾವು ನಡೆಸ್ಕೊಂಡು ಹೋಗ್ತಿದ್ದೇವೆ. ಅಂತ ಹೇಳಿದರೆ ವೈಬ್ರೆಂಟ್ ಮೂಡುಬಿದ್ರೆನಲ್ಲಿ ಯಾವ ವಾರ ಯಾವ ಪಾಠ ಆಗುತ್ತೋ, ಯಾವ ಸಂಡೇ ಯಾವ ಎಕ್ಸಾಮ್ ಆಗುತ್ತೋ ಅದೇ ಎಕ್ಸಾಮು, ಅದೇ ಕ್ವಶನ್ ಪೇಪರನ್ನು ನಾವು ಮೈಸೂರಿನಲ್ಲಿ ಕೂಡ ರನ್ ಮಾಡುವಂಥದ್ದು. ಸೊ ಕ್ವಾಲಿಟಿನಲ್ಲಿ ಎಲ್ಲೇ ಒಂದು ಕುಂದು ಕೊರತೆ ಬರದ ಹಾಗೆ ನಾವು ನೋಡಿಕೊಂಡಿದ್ದೇವೆ. ಮೈಸೂರು ಬ್ರಾಂಚ್ನಲ್ಲಿರುವಂಥ ಎಲ್ಲ ಟೀಚರ್ಸು ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋ ಟೀಚರ್ಸು. ಅವರ ಆ್ಯಾವರೇಜ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ನಿಯರ್ಲಿ 20 ಇಯರ್ಸ್ ಇದೆ. ನಮ್ಮಲ್ಲಿ ಮುಖ್ಯವಾಗಿ ಲೋಕಲ್ ಸ್ಟೂಡೆಂಟ್ಸನ್ನು ಕೂಡ ನಾವು ಅಡ್ಮಿಷನ್ ಮಾಡ್ತೇವೆ, ರೆಸಿಡೆನ್ಷಿಯಲ್ ಸ್ಟೂಡೆಂಟ್ಸನ್ನು ಕೂಡ ನಾವು ಅಡ್ಮಿಷನ್ ಮಾಡ್ತೇವೆ. ನಮ್ಮ ಕಾಲೇಜ್ ಟೈಮಿಂಗ್ ಹೇಗಿರುತ್ತೆ ಅಂದರೆ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್. 8 ಗಂಟೆಯಿಂದ ಸುಮಾರು 3:30-4 ಗಂಟೆ ತನಕನೂ ನಾವು ಕ್ಲಾಸ್ ಮಾಡ್ತೇವೆ. ನಂತರ ಕೂಡ ನಾವು ಮಕ್ಕಳನ್ನು ಓದಿಸ್ತೇವೆ. ಕ್ಲಾಸಸ್ ಹೇಗಿರುತ್ತೆ ಅಂದರೆ ಇಂಟಿಗ್ರೇಟೆಡ್. ಒಂದು ಟೀಚರ್ ಒಂದು ಪಾಠ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ಆದರೆ ಆ ಪಾಠದಲ್ಲಿ ಫಸ್ಟ್ ಆ ಕಾನ್ಸೆಪ್ಟ್ನಲ್ಲಿ ಬೋರ್ಡ್ ಎಕ್ಸಾಮ್ಗೆ ಸಂಬಂಧಪಟ್ಟು ಏನು ಹೇಳ್ಕೊಡ್ಬೇಕು ಅದನ್ನು ಹೇಳ್ಕೊಡ್ತಾರೆ. ಅದಾದಮೇಲೆ ಅದೇ ಕಾನ್ಸೆಪ್ಟ್ ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಏನೆಲ್ಲ ಎಡಿಷ್ನಲ್ ಪಾಯಿಂಟ್ಸನ್ನು ಹೇಳ್ಕೊಡ್ಬೇಕು ಅದನ್ನು ನಾವು ಹೇಳ್ಕೊಡ್ತೇವೆ. ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟ ಟಿಪಿಕಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕ್ಲಾಸ್ನಲ್ಲಿ ಸಾಲ್ವ್ ಮಾಡ್ತಾರೆ. ಅದಾದಮೇಲೆ ಸಂಜೆ ಮಕ್ಕಳು ಸ್ಟಡಿ ಅವರ್ನಲ್ಲಿ ಬೆಳಗ್ಗೆ ಯಾವ ಕಾನ್ಸೆಪ್ಟ್ ಕ್ಲಾಸ್ನಲ್ಲಿ ಎಕ್ಸ್ಪ್ಲೇನ್ ಆಯಿತೋ ಅದೇ ಕಾನ್ಸೆಪ್ಟಿಗೆ ಸಂಬಂಧಪಟ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾರೆ. ಅಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಾಗ ಆನ್ಸರ್ ಬಂತು ಅಂತ ಅಂದರೆ ಅವರಿಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಪಾಠ ಅಂತ. ಆನ್ಸರ್ಸ್ ಬರಲಿಲ್ಲ ಅಂತಂದರೆ ಎಲ್ಲಿ ಒಂದು ಕಡೆ ಪ್ರಾಬ್ಲಮ್ ಆಗಿದೆ. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಗೈಡೆಡ್ ಸ್ಟಡಿ ಅವರ್ಸ್ ಅಂತ ಮಾಡಿದ್ದೇವೆ. ಏನು ಡೌಟ್ ಬಂತು ಅದೇನಿದ್ರು ಮಕ್ಕಳು ಟೀಚರ್ಸ್ ಹತ್ರ ಬಂದು ಕೇಳುವ ಒಂದು ಫ್ರೆಂಡ್ಲಿ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದೇವೆ. ಇನ್ನು ನಮ್ಮ ರೆಸಿಡೆನ್ಷಿಯಲ್ ಸಿಸ್ಟಮ್ ಬಗ್ಗೆ ಹೇಳೋದಾದರೆ ನಮ್ಮ ಹಾಸ್ಟೆಲ್ನಲ್ಲಿ ನಾವು ಮಕ್ಕಳನ್ನು 4 ಗಂಟೆ 50 ನಿಮಿಷಕ್ಕೆ ಇಳಿಸ್ತೇವೆ. ಒಂದು 10 ನಿಮಿಷದಲ್ಲಿ ಅವರು ಬ್ರಷ್ ಮಾಡಿ ರೆಡಿ ಆಗಬೇಕು. 5ರಿಂದ 6:30ವರೆಗೆ ಅವರನ್ನು ನಾವು ಹಾಸ್ಟೆಲ್ನಲ್ಲಿ ಓದಿಸ್ತೇವೆ. ಅವರು ಓದ್ತಾರ ಇಲ್ವಾ ನೋಡಲಿಕ್ಕೆ ನಾವು ಅದಕ್ಕೆ ವ್ಯವಸ್ಥೆ ಇದೆ. ಅದಾದಮೇಲೆ 6:30ಯಿಂದ 7:30 ತನಕ ಅವರು ಸ್ನಾನ ಮಾಡೋದಿರ್ಬೋದು, ತಿಂಡಿ ಮಾಡೋದಿರ್ಬೋದು ಮಾಡ್ತಾರೆ. ಅದಾದಮೇಲೆ 8 ಗಂಟೆಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸಸ್ ಜೊತೆಗೇ ಇರುತ್ತೆ. ಅದಾದಮೇಲೆ ಸಂಜೆ ಏನು ರೆಸಿಡೆನ್ಷಿಯಲ್ ಮಕ್ಕಳು ಇರ್ತಾರೆ, ಸಂಜೆ ಕೂಡ ಸ್ನ್ಯಾಕ್ಸ್ ಆದ ಮೇಲೆ ನಾವು ಅವರಿಗೆ 7 ಗಂಟೆವರೆಗೆ ಕೂಡ ನಾವು ಕಾಲೇಜಿನಲ್ಲೇ ದೂರ ಕೂರಿಸಿ ಓದುವ ವ್ಯವಸ್ಥೆ ಮಾಡ್ತೇವೆ. ಯಾಕಂತ ಹೇಳಿದರೆ ರೆಸಿಡೆನ್ಷಿಯಲ್ ಮಕ್ಕಳು ಅಂತ ಹೇಳಿದರೆ ಅವರನ್ನು ಓದಿಸೋದು ಕಂಪ್ಲೀಟ್ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸಂಜೆ 7ರಿಂದ 8 ಅವರಿಗೆ ಸ್ವಲ್ಪ ಫ್ರೀ ಟೈಮ್ ಇರುತ್ತೆ. 8 ಗಂಟೆಯಿಂದ 8:15, 8:45 ಒಳಗೆ ಅವರು ಊಟ ಮುಗಿಸ್ತಾರೆ. ಅದಾದಮೇಲೆ 1:15 ಗಂಟೆ ಅಥವಾ 1:45 ಗಂಟೆ 10:15ವರೆಗೆ ಕೂಡ ನಾವು ಮಕ್ಕಳನ್ನು ಚೆನ್ನಾಗಿ ಓದಿಸ್ತೇವೆ. 10:15 ನಂತರ ಅವರು ಮಲ್ಕೊಳ್ಬೋದು. ಇದೇ ರೀತಿಯ ಸಿಸ್ಟಮ್ ಸೋಮವಾರದಿಂದ ಶನಿವಾರದವರೆಗೆ ನಡೆಯುತ್ತೆ. ಈ ಸೋಮವಾರದಿಂದ ಶನಿವಾರದವರೆಗೆ ನಾವು ಏನು ಪಾಠ ಮಾಡಿದ್ದೇವೆ, ಮಕ್ಕಳೇನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟು ಎವ್ರಿ ಸಂಡೇ ಅವರಿಗೆ ಎಕ್ಸಾಮ್ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟು ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮಲ್ಲಿ. ಯಾವ ಮಕ್ಕಳು ಮೆಡಿಕಲ್ ಆಸ್ಪಿರೆಂಟ್ಸ್ ಇರ್ತಾರೆ ಅವರಿಗೆ ಸಂಡೇ NEET ಪ್ಯಾಟರ್ನಲ್ಲಿ ಟೆಸ್ಟ್ ಆಗುತ್ತೆ. ಯಾವ ಮಕ್ಕಳು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್, ಮೆಡಿಕಲ್ ಆಸ್ಪಿರೆಂಟ್ಸ್, JEE ಆಸ್ಪಿರೆಂಟ್ಸ್ ಇರ್ತಾರೆ, ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಮತ್ತು JEE ಆಸ್ಪಿರೆಂಟ್ಸ್ ಯಾರಿರ್ತಾರೆ ಅವರಿಗೆ ಸಂಡೇ JEE ಪ್ಯಾಟರ್ನಲ್ಲಿ ಟೆಸ್ಟ್ ಆಗುತ್ತೆ. ಇದಾದ ನಂತರ
ಈಗ ಯಾವುದೇ ಮೆಡಿಕಲ್ ಫೀಲ್ಡಿಗೆ ಹೋಗೋ ಮಗು ಇರ್ಬೋದು, ಇಂಜಿನಿಯರಿಂಗ್ ಫೀಲ್ಡ್ ಹೋಗೋ ಮಗು ಇರ್ಬೋದು, ಅವರಿಬ್ಬರು CET ಅನ್ನುವಂಥದ್ದು ಒಂದು ಬರೀಲೇಬೇಕು ಬ್ಯಾಕಪ್ ಆಗಿ. ಹಾಗಾಗಿ ಪ್ರತಿ 3 ವಾರಕ್ಕೊಮ್ಮೆ ಈ ಸಂಡೇ CET ಪ್ಯಾಟರ್ನಲ್ಲಿ ಕೂಡ ನಾವು ಟೆಸ್ಟ್ ಮಾಡ್ತೇವೆ. ಇದು ಸಂಡೇ 8ರಿಂದ 11 ಗಂಟೆವರೆಗೆ ನಾವು ಟೆಸ್ಟ್ ಮಾಡ್ತೇವೆ. 11 ಗಂಟೆ ಆದಮೇಲೆ ಮಕ್ಕಳು ಫ್ರೀ ಇರ್ತಾರೆ. ಈವನ್ ಲೋಕಲ್ ಮಕ್ಕಳಿಗೆ ಕೂಡ ನಾವು ಮಧ್ಯಾಹ್ನ ಊಟದ ಸಂಜೆಯ ಸ್ನ್ಯಾಕ್ಸ್ನ ವ್ಯವಸ್ಥೆ ಮಾಡಿದ್ದೇವೆ. ಸೊ ಎಲ್ಲ ಜಿಲ್ಲೆಯ ಎಲ್ಲ ಊರಿನ ಮಕ್ಕಳಿಗೆ ಸೆಟ್ ಆಗುವಂತಾಗಿ ತುಂಬ ಒಳ್ಳೆಯ ಫುಡ್ನ ವ್ಯವಸ್ಥೆ ಇರುತ್ತೆ. ರೆಸಿಡೆನ್ಷಿಯಲ್ ಮಕ್ಕಳಿಗೆ ಎಲ್ಲ ರೀತಿಯ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ನಾವು ಮಾಡಿಕೊಡಬೇಕು, ಎಲ್ಲ ರೀತಿಯ ವ್ಯವಸ್ಥೆಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ ಮೆಡಿಕಲ್ ಕೇರ್ ಆಗಿರ್ಬೋದು, ಅಥವಾ ಕೌನ್ಸಿಲಿಂಗ್ ಸೆಷನ್ಗಳಾಗಿರ್ಬೋದು, ರಿಕ್ರಿಯೇಷನಲ್ ಆ್ಯಕ್ಟಿವಿಟಿಗಳಾಗಿರ್ಬೋದು, ಇದನ್ನೆಲ್ಲ ಒಂದು ರೆಸಿಡೆನ್ಷಿಯಲ್ ಕ್ಯಾಂಪಸ್ನಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಇನ್ನು ಹೆಚ್ಚಿನ ಏನೇ ಮಾಹಿತಿ ಇದ್ದರೂ ಕೂಡ ನಮ್ಮ ಈ ಕೆಳಗಡೆ ಕಾಣ್ತಾ ಇರೋ 2 ನಂಬರ್ಗಳಿಗೆ ನೀವು ಫೋನ್ ಮಾಡಿ, ಯಾವಾಗ ಬೇಕಾದರೂ ಫೋನ್ ಮಾಡಿ ನೀವು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಬೋದು. ಒಂದು ವೇಳೆ ನೀವು ಡೈರೆಕ್ಟ್ಲಿ ನನಗೆ ಫೋನ್ ಮಾಡಿ ಮಾತಾಡಬೇಕಂತಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರನ್ನು ಕೂಡ ನಾನು ಹಾಕಿದ್ದೇನೆ. ನನಗೆ ಕೂಡ ನೀವು ವಾಟ್ಸಪ್ ಮೆಸೇಜ್ ಅಥವಾ ಡೈರೆಕ್ಟ್ ಕಾಲ್ ಮಾಡಿ ಕೂಡ ಮಾತಾಡಿ ನಿಮ್ಮ ಏನೇ ಸಂದೇಹಗಳಿದ್ದು ನನ್ನ ಹತ್ರ ಕೇಳ್ಕೊಳ್ಬೋದು. ನಮ್ಮ ಕಾಲೇಜು ನಿಮ್ಮ ಮಕ್ಕಳ ಎಜುಕೇಷನಲ್ ಉಜ್ವಲ ಭವಿಷ್ಯಕ್ಕೆ ತುಂಬ ಒಳ್ಳೆಯ ಪ್ಲ್ಯಾಟ್ಫಾರ್ಮನ್ನು ಕೊಡುತ್ತೆ ಅಂತ ನಾನು ಧೈರ್ಯವಾಗಿ ಹೇಳ್ತೇನೆ. ಖಂಡಿತವಾಗಿಯೂ ನೀವು ನಮ್ಮ ಕ್ಯಾಂಪಸ್ಗೆ ಒಮ್ಮೆ ಭೇಟಿ ನೀಡಿ ಅಂತ ಹೇಳಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ.